ಐಎಎಸ್ ಅಧಿಕಾರಿ ನಟ ಕಮ್ ರಾಜಕಾರಣಿ ಶಿವರಾಮ್ ನಿಧನದ ಹಿನ್ನೆಲೆಯಲ್ಲಿ ಇವತ್ತು ಅಂತಿಮ ದರ್ಶನಕ್ಕೆ ಸಕಲ ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಮಾಹಿತಿ ಪ್ರಕಾರ ಮಧ್ಯಾಹ್ನ 3 ಗಂಟೆವರೆಗೆ ದರ್ಶನಕ್ಕೆ ವ್ಯವಸ್ಥೆ ಇರಲಿದೆ ಅನ್ನೋದರ ಕುರಿತಾಗಿ ಅಪ್ಡೇಟ್ ಸಿಕ್ಕಿರುವಂಥದ್ದು. ಆದರೆ ಅಂತ್ಯಕ್ರಿಯೆ ಎಲ್ಲಿ ನಡೆಯುತ್ತೆ ಏನು ಅನ್ನೋದರ ಕುರಿತಾಗಿ ಇನ್ನಷ್ಟು ಮಾಹಿತಿ ಕೂಡ ಲಭ್ಯ ಆಗಬೇಕು. ಈ ಕುರಿತಾಗಿ ಇನ್ನೂ ತೀರ್ಮಾನ ಆಗಬೇಕು ಅಂತ ಹೇಳಲಾಗ್ತಾ ಇದೆ. ಶಿವರಾಮ್ ಅವರು ಕರ್ನಾಟಕದ ಮೇರು ವ್ಯಕ್ತಿತ್ವದ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅತ್ಯುತ್ತಮ ನಟರಾಗಿದ್ರು, ಜೊತೆಗೆ ದಕ್ಷ ಐಎಎಸ್ ಅಧಿಕಾರಿ ಕೂಡ ಆಗಿದ್ರು. ಸದ್ಯಕ್ಕೆ ಇದೀಗ ಅವರ ಅಂತಿಮ ದರ್ಶನಕ್ಕೆ ಸಕಲ ರೀತಿಯ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಡಲಾಗಿದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಇನ್ನು ಸಿನಿಮಾ ರಂಗ, ರಾಜಕೀಯ ರಂಗ ಹಾಗೆ ಆಡಳಿತ ವಿಭಾಗದಲ್ಲಿ ಅಪಾರ ಗೆಳೆಯರು, ಅಭಿಮಾನಿಗಳನ್ನ ಶಿವರಾಮ್ ಅವರು ಹೊಂದಿದ್ರು. ಅವರೆಲ್ಲರಿಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಧ್ಯಾಹ್ನ 3 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ತದನಂತರ ಅಂತಿಮ ಸಂಸ್ಕಾರ ಎಲ್ಲಾಗಬೇಕು, ಏನು ಎತ್ತ ಅನ್ನೋದರ ಕುರಿತಾಗಿ ಕುಟುಂಬಸ್ಥರು ತೀರ್ಮಾನ ಮಾಡಬೇಕಾಗಿದೆ. ಸೊ ಆ ಕುರಿತಾಗಿ ಇನ್ನೂ ಕೂಡ ಮಾಹಿತಿ ಲಭ್ಯ ಆಗಿಲ್ಲ. ಬಟ್ ಈಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ಈಗಾಗಲೇ ರಾಜಕೀಯ ಗಣ್ಯ ವ್ಯಕ್ತಿಗಳು ಹಾಗೆ ಸಿನಿಮಾ ರಂಗದ ನಾಯಕ ನಟರುಗಳು ಎಲ್ಲರೂ ಕೂಡ ಸಂತಾಪಗಳನ್ನು ಸೂಚಿಸಿದ್ದಾರೆ. ಇನ್ನು ದಕ್ಷ ಅಧಿಕಾರಿ ಹಾಗೆ ಒಬ್ಬ ಒಳ್ಳೆಯ ನಟನನ್ನ ಕಳೆದುಕೊಂಡಿರೋದಕ್ಕೆ ಚಿತ್ರರಂಗ ಇದೀಗ ಕಂಬನಿ ಮಿಡಿದಿದೆ ಅಂತಾನೆ ಹೇಳಬಹುದು. ಸದ್ಯಕ್ಕೆ ಈಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರೆಲ್ಲರೂ ಕೂಡ ಅಂತಿಮ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ. ಗುಡ್ ಮಾರ್ನಿಂಗ್. ದಕ್ಷ ಅಧಿಕಾರಿ ನಟ ಶಿವರಾಮ್ ಇನ್ನು ನೆನಪು ಮಾತ್ರ ಅಂತಾನೆ ಹೇಳಬಹುದು. ಸದ್ಯಕ್ಕೆ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈಗಾಗಲೇ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರಾ? ಹಾಗೆ ಅಂತ್ಯ ಸಂಸ್ಕಾರ ಎಲ್ಲಿ ನಡೆಯಲಿದೆ ಏನು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆಯಾ? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್. ಎಸ್ ಮಧುಮಾಲ, ನಟ, ನಿವೃತ್ತ ಐಎಎಸ್ ಅಧಿಕಾರಿ ಜೊತೆಗೆ ರಾಜಕಾರಣಿ ಶಿವರಾಮ್ ಅವರು ಇನ್ನಿಲ್ಲ, ಹೃದಯಾಘಾತದಿಂದ ನಿನ್ನೆ ಮೃತಪಟ್ಟಿದ್ದಾರೆ. ಬೆಂಗಳೂರಿನ HCG ಆಸ್ಪತ್ರೆಯಲ್ಲಿ ಕಳೆದ 25 ದಿನಗಳಿಂದ ಅವರು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ರು. BP ಏರುಪೇರಾದ ತಕ್ಷಣ ಇಮಿಡಿಯೇಟ್ ಆಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದ್ರೆ ಮೊನ್ನೆ ಒಂದು ಹೃದಯಾಘಾತ ಆಗುತ್ತೆ, ಅವ್ರು ಇನ್ನಿಲ್ಲ ಅನ್ನೋ ರೀತಿನೇ ಚರ್ಚೆ ನಡೆಯುತ್ತೆ. ಆದ್ರೆ ನಿನ್ನೆ 4:15ಕ್ಕೆ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿನ ಕಲಾಕ್ಷೇತ್ರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. 9 ಗಂಟೆಯ ನಂತರದಲ್ಲಿ ಸಂಜೆ 3 ಗಂಟೆಯ ತನಕ ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ. ಸಾರ್ವಜನಿಕರು ಬಂದವರನ್ನ ಅಂತಿಮವಾಗಿ ನೋಡುವಂತಹ ಅವಕಾಶ ಇದೆ. ಜೊತೆಗೆ ನಿನ್ನೆ ರಾತ್ರಿಯಿಂದಲೂ ಕೂಡ ಅವರ ಮನೆಯ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ರಾಜಕೀಯ ಗಣ್ಯರಾಗಿರ್ಬೋದು, ಸಿನಿಮಾ ಇಂಡಸ್ಟ್ರಿ ಅವರಾಗಿರ್ಬೋದು, ಎಲ್ಲರೂ ಹೋಗಿ ಅವರ ಪಾರ್ಥಿವ ಶರೀರವನ್ನ ನೋಡಿ ದುಃಖ ತಪ್ತರಾದ್ರು. ಚೆನ್ನಾಗೇ ಇದ್ರು, ಯಾಕೆ ಹಿಂಗಾಯ್ತು, ಯಾಕಾಯ್ತು, ಹೀಗಾಯ್ತು ಅಂತ ಹೇಳಿ ಪ್ರತಿಯೊಬ್ರು ಕೂಡ ತಮ್ಮ ಅಳಲನ್ನ ತೋಡ್ಕೊಂಡು ಅವರು ಇದ್ದ ರೀತಿಯ ಬಗ್ಗೆ, ಅವರು ಜನರ ಜೊತೆ ಬೆರೀತಾ ಇದ್ದ ರೀತಿಯ ಬಗ್ಗೆ ಕೊಂಡಾಡಿದ್ರು. ಪ್ರತಿಯೊಬ್ರು ಕೂಡ ಅವರ ಬಗ್ಗೆ ಒಳ್ಳೊಳ್ಳೆಯ ಮಾತುಗಳನ್ನೇ ಆಡಿದ್ರು. ಇಲ್ಲಿ ಅವ್ರ ಬಗ್ಗೆ ಹೇಳ್ತಾ ಹೋಗ್ಬೇಕು ಅಂದ್ರೆ, ಕನ್ನಡದಲ್ಲಿ ಮೊದಲ ಬಾರಿ IAS ಪರೀಕ್ಷೆಯನ್ನ ಬರೆದು ಪಾಸ್ ಆದಂತ ಹೆಗ್ಗಳಿಕೆ ಅವರದ್ದು. ಕನ್ನಡ ಅಂದ್ರೆ ಅಷ್ಟೊಂದು ಪ್ರೀತಿ ಇತ್ತು, ಸಿನಿಮಾ ಅಂದ್ರೆ ಪ್ರೀತಿ ಇತ್ತು. ಜೊತೆಗೆ ತಾವು ಕೆಲಸ ಜಿಲ್ಲಾಧಿಕಾರಿಯಾಗಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅವರು ಕೆಲಸವನ್ನ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡಿದ್ದಾರೆ. ಸೊ ಒಂದು ಅದ್ಭುತವಾದ ವ್ಯಕ್ತಿ ಮತ್ತು ವ್ಯಕ್ತಿತ್ವವನ್ನ ಕಳ್ಕೊಂಡಿದೀವಿ ಅಂತ ಹೇಳಿ ಪ್ರತಿಯೊಬ್ರು ಅವ್ರ ಜೊತೆ ಸಮಯನ ಕಳೆದ ಸ್ನೇಹಿತರಾಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು, ಜೊತೆ ಸಿನಿಮಾ ರಂಗದವರು ಆಗಿರ್ಬೋದು, ಎಲ್ಲರೂ ಕೂಡ ಅಳಲನ್ನ
ತೋಡ್ಕೊಳ್ತಾ ಇದ್ದಾರೆ. ಅವರ ಒಂದು ಸಿನಿಮಾ ಮಾತ್ರ ಎಲ್ಲೂ ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಏನಿಲ್ಲ, ಬಾನಲೆ ಮಧುಚಂದ್ರಕ್ಕೆ ಅಂತ ಹೇಳಿ. ಅದು ಯಾವ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಸೂಪರ್ ಹಿಟ್ ಆಗಿತ್ತು. ಬಟ್ ಅವ್ರು ನಮ್ಮನ್ನ ಬಿಟ್ಟು ಹೋದ್ರು ಕೂಡ ಕೆಲವೊಂದು ನೆನಪುಗಳನ್ನ ನಮಗೋಸ್ಕರ ಅಂತಾನೆ ಬಿಟ್ಟು ಹೋಗಿದ್ದಾರೆ. ಆ ನೆನಪುಗಳಲ್ಲಿ ನಾವು ಸಮಯವನ್ನ ಕಳಿಬಹುದು ಅಂತ ಹೇಳಿ ಅವರ ಅಭಿಮಾನಿಗಳಾಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು ಹೇಳ್ತಾ ಇದ್ದಾರೆ. ಸೊ ಒಟ್ನಲ್ಲಿ ಇನ್ನೇನು ಕೆಲವು ಹೊತ್ತಿನಲ್ಲಿ ಪಾರ್ಥಿವ ಶರೀರ ಕಲಾಕ್ಷೇತ್ರಕ್ಕೆ ಬರುತ್ತೆ, ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ. ಜೊತೆಗೆ ಇನ್ನು ಕೂಡ ಸದ್ಯಕ್ಕೆ ಮಾಹಿತಿ ಇಲ್ಲ ಎಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ, ಬಿಡದಿಗೆ ಏನಾದ್ರು ಅವರ ತೋಟದ ಮನೆಗೆ ತಗೊಂಡು ಹೋಗ್ತಾರೆ ಅಥವಾ ಇಲ್ಲಿ ಏನಾದ್ರು ಅಂತ ಅದನ್ನ ಕೆಲವೇ ಹೊತ್ತಿನಲ್ಲಿ ತಿಳಿಸ್ತಾರೆ. ಮತ್ತೊಮ್ಮೆ ಎಸ್, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.